ಸಂಭೋಗದಲ್ಲಿ ಹಲವಾರು ವಿಧಾನಗಳಿವೆ. ಸಂಭೋಗ ಮಾಡೋಕ್ಕೆ ಒಬ್ಬೊಬ್ಬರು ಒಂದೊಂದು ವಿಧಾನವನ್ನು ಬಳಕೆ ಮಾಡುತ್ತಾರೆ ಮತ್ತು ಅವರವರ ವೈಯಕ್ತಿಕ ವಿಚಾರ. ಈ ಸಂಭೋಗ ವಿಧಾನಗಳಲ್ಲಿ 6-9 ಅನ್ನುವ ವಿಧಾನವೂ ಒಂದು. ಇದರ ಬಗ್ಗೆ ನೀವು ಕೇಳಿರಬಹುದು. ಇನ್ನು ಕೆಲವರಿಗೆ ಇದು ಹೊಸ ವಿಷಯವಾಗಿರಲೂಬಹುದು. ಏನಿದು 6-9 ಪೊಸಿಷನ್? 6-9 ಅನ್ನೋ ಈ ಪೊಸಿಷನ್ ಯೋನಿಯನ್ನು ಟ್ರೀಟ್ ಮಾಡುವಂತಹ ಸೆಕ್ಸ್ ವಿಧಾನವಲ್ಲ. ಇದೊಂದು ಓರಲ್ ಸೆಕ್ಸ್ನ ವಿಧಾನ ಅಷ್ಟೇ. ವಿಧಾನದಲ್ಲಿ ಗಂಡು ಹೆಣ್ಣು ಇಬ್ಬರು ವಿರುದ್ಧ ದಿಕ್ಕಿಗೆ ತಲೆ ಮಾಡಿ ಮಲಗಿರುತ್ತಾರೆ ಮತ್ತು ಬಾಯಿಯ ಸಹಾಯದಿಂದ, ಅಂದರೆ ನಾಲಿಗೆ ಮತ್ತು ತುಟಿಯ ಸಹಾಯದಿಂದ ಇಬ್ಬರು ಪರಸ್ಪರ ಜನಾಂಗಗಳನ್ನು ಉದ್ರೇಕಿಸುವಂಥದ್ದು. ಈ ವಿಧಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ನಿಮ್ಮ ಸಂಗಾತಿಯ ಗುಪ್ತ ಅಂಗವನ್ನು, ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಚಂದ್ರನಾಡಿಯನ್ನು ನಿಮ್ಮ ನಾಲಿಗೆಯ ಸಹಾಯದಿಂದ ನೆಕ್ಕುವುದು. ಇದರಿಂದ ಅವರಿಗೆ ಸೆಕ್ಸ್ ಮಾಡಿದಕ್ಕಿಂತ ಹೆಚ್ಚಾಗಿ ಸುಖಪಡುತ್ತಾರೆ. ನಿಮ್ಮನ್ನು ಕೂಡ ಬಿಟ್ಟು ಕೊಡೋದಿಲ್ಲ. ಇದನ್ನು ಕೇವಲ ನಿಮ್ಮ ಸಂಗಾತಿ ಅಥವಾ ಗರ್ಲ್ ಫ್ರೆಂಡ್ ಜೊತೆ ಮಾಡುವುದು ಒಳಿತು. ಹಲವರಿಗೆ ಈ ವಿಧಾನದಲ್ಲಿ ಸಂಭೋಗ ಮಾಡೋದು ಅಂದರೆ ಇಷ್ಟ ಇರಬಹುದು. ಆದರೆ ಆರೋಗ್ಯದ ದೃಷ್ಟಿಯಿಂದ ಇದು ಸರಿನಾ ತಪ್ಪಾ ಒಂದು ಸಂಶಯ ಕೂಡ ಇರಬಹುದು. ಏಕೆಂದರೆ ಈ ಸೆಕ್ಸ್ನ ವಿಧಾನ ಅನ್ನೋದು ಅಷ್ಟೊಂದು ಪ್ರಸಿದ್ಧಿ ಪಡೆದುಕೊಂಡಿದೆ. ಆದರೆ ಒಂದು ಅಧ್ಯಯನದ ಪ್ರಕಾರ ಈ ವಿಧಾನದಲ್ಲಿ ಸಂಭೋಗ ಮಾಡುವವರ ಸಂಖ್ಯೆ 100ಕ್ಕೆ ಕೇವಲ 30 ಇರಬಹುದು ಅಷ್ಟೇ. ಏಕೆಂದರೆ ಹೆಚ್ಚಿನವರಿಗೆ ಈ ವಿಧಾನದಲ್ಲಿ ಸೆಕ್ಸ್ ಸುಖ ಪಡೆಯುವುದು ಹೇಗೆ ಅನ್ನೋದೇ ತಿಳಿದಿಲ್ಲ. ಇದನ್ನು ಆರೋಗ್ಯಕರ ರೀತಿಯಲ್ಲಿ ಮಾಡೋದು ಹೇಗೆ ಅನ್ನೋದೇ ತಿಳಿದಿರಲ್ಲ. ಹಾಗಾಗಿ ನೀವು ನಿಮ್ಮ ಸಂಗಾತಿ ಅತ್ಯಂತ ಶುಭ್ರವಾಗಿ ಈ 6-9 ಪೊಸಿಷನ್ ಸೆಕ್ಸನ್ನು ಮಾಡಬಹುದು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಇನ್ನಷ್ಟು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.